ಥಿಯೇಟ್ರಿಗೆ ಜನ ಬರಲ್ಲ, ಜನ ಬರಲ್ಲ, ಜನ ಬರಲ್ಲ. ಇವಾಗ ಹೆಂಗೆ ಬಂದ್ರು ಜನ ಅಂದ್ರೆ, ಬೇರೆ ಬೇರೆ ಸಿನಿಮಾದವ್ರು ಕೂಡ ಯೋಚನೆ ಮಾಡೋಂಗೆ ಆಗ್ಬಿಟ್ಟಿದೆ. ಹಾಯ್! ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಶೋ. ಇಟ್ಸ್ ಮೈ ಒಪಿನಿಯನ್ ಫ್ರಮ್ ಕನ್ನಡ ಸಿನಿ ಗ್ಯಾಲಕ್ಸಿ. ನಮ್ಮ ಊರಿಗೆ ಒಂದ್ಸಲ ನೀವು ಬರಬೇಕು. ಎಂಥ ಚೆಂದ ನಮ್ಮ ಊರು, ಎಂಥ ಚೆಂದ ನಮ್ಮ ಜನ. ಏನು ಹೇಳ್ತಿದ್ದೀನಿ ಅನ್ಕೊಂಡ್ರಾ? ಅದೇ ಸೂ ಫ್ರಮ್ ಸೋ. ವಾಟ್ ಇಸ್ ದಿಸ್ ಸೂ ಫ್ರಮ್ ಸೋ? ಸುಲೋಚನಾ ಫ್ರಮ್ ಸೋಮೇಶ್ವರ, ಡೈರೆಕ್ಟೆಡ್ ಬೈ ತುಮಿನಾಡ್ ಆ್ಯಂಡ್ ಇಟ್ಸ್ ಅ ಲಾಫಿಂಗ್ ಬುದ್ಧ ಪ್ರೊಡಕ್ಷನ್. ರಾಜ್ ಬಿ ಶೆಟ್ಟಿ ಅವರು ಕೂಡ ಒನ್ ಆಫ್ ದ ಪ್ರೊಡ್ಯೂಸರ್. ಇದರಲ್ಲಿ ಒಂದು ಅದ್ಭುತವಾದಂಥ ಪ್ರತಿಕ್ರಿಯೆ ಕೊಡ್ತಾ ಇದೆ. ಏನಿಲ್ಲ, ಇವರ ಒಂದು ಪ್ರಮೋಷನ್ ಸ್ಟ್ರಾಟಜಿ ನಂಗೆ ತುಂಬ ಇಷ್ಟ ಆಯಿತು. ನಾವೆಲ್ಲ ಪೇಪರ್ ಆ್ಯಡ್ ಕೊಡ್ತೀವಿ, ಆಮೇಲೆ ಟೆಲಿವಿಷನ್ನು, ದೆನ್ ಅಗೇನ್ ಅದನ್ನು ಬೇರೆ ಬೇರೆ ಹಲವಾರು ಕಡೆ ಎತ್ಕೊಂಡೋಗಿ ಒಂದು ಸ್ಟ್ಯಾಂಡೀಸ್ ಥರ ಇಡೋದು ಎಲ್ಲ ಮಾಡ್ತೀವಿ. ಇವ್ರು ಏನಿಲ್ಲ ಬಾಸ್, ಸೀದಾ ತೊಗೊಂಡೋಗಿ ಜನರಿಗೆ ತೋರಿಸ್ಬಿಟ್ಟವ್ರೆ. ದೇ ಹ್ಯಾವ್ ಡನ್ ಶೋಸ್ ಫ್ಯಾಂಟಾಸ್ಟಿಕ್. ಮಂಗಳೂರಲ್ಲಿ ಒಂದು ಶೋ ಮಾಡಿದ್ರು, ಐ ಥಿಂಕ್ ಶಿವಮೊಗ್ಗಲ್ಲಿ ಒಂದು ಶೋ ಮಾಡಿದ್ರು, ಐ ಥಿಂಕ್ ಬೆಂಗಳೂರಲ್ಲಿ ಕೂಡ ಒಂದು ಶೋ ಆಗಿರಬೇಕು. ಬಟ್ ಆಗ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ದಿಸ್ ಮೂವಿ ವಿಲ್ ಬಿ ಅ ಕಲ್ಟ್ ಸಿನಿಮಾ ಅಂತ ಹೇಳಿ. ಒಂದು ಎಕ್ಸ್ಟ್ರಾರ್ಡಿನರಿ ಸಿನಿಮಾ, ಅಂದರೆ ಕಾಮಿಡಿ ಕಲ್ಟ್ ಸಿನಿಮಾನ ತಂದು ಮುಂದೆ ಕೊಟ್ಟಿದ್ದಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇವತ್ತಿಗೆ ಬೇಕಾದಂಥ ಸಿನಿಮಾ ಇದು. ಆ್ಯಂಡ್ ಆಲ್ರೆಡಿ ಎಂಥ ವೇವ್ ಹುಟ್ಟಾಕಿದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಸಿನಿಮಾದವ್ರು ಕೂಡ ಯೋಚನೆ ಮಾಡೋಂಗೆ ಹಾಕ್ಬಿಟ್ಟಿದೆ. ಇವಾಗ ನಾವು ರಿಲೀಸ್ ಮಾಡಬೇಕಾ ಅನ್ನೋ ಥರ ಒಂದು ಯೋಚನೆಗೆ ತಂದಿಟ್ಬಿಟ್ಟಿದೆ. ಆ್ಯಂಡ್ ಒಂದು ಎಕ್ಸೈಟಿಂಗ್ ಏನು ಅಂತ ಹೇಳಿದ್ರೆ, ಇಟ್ಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಆಡಿಯನ್ಸ್ ಟೇಕ್ ಓವರ್ ಮಾಡಿದ್ದಾರೆ. ಅವರಾಗವ್ರು ಇಟ್ಸ್ ಅ ಮೌತ್ ಪಬ್ಲಿಸಿಟಿ ಸಿನಿಮಾ ಅಂತ ಹೇಳ್ಬೇಕು ಇದನ್ನ. ಯಾಕಂದರೆ ಎಷ್ಟು ಚೆನ್ನಾಗಿ, ಎಷ್ಟು ಜನ ಫೇಸ್ಬುಕ್ಕು, ಇನ್ಸ್ಟಾ ಎಲ್ಲ ಕಡೆ ಅವರಾಗವರೇ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಆ್ಯಂಡ್ ಶೇರ್ ಮಾಡ್ತಿದ್ದಾರೆ. ಆ್ಯಂಡ್ ಯು ಶುಡ್ ಸಿ ದ ಬುಕಿಂಗ್ಸ್. ಅಮೇಝಿಂಗ್ ಬಾಸ್. ತುಂಬ ದಿವಸ ಆಗಿತ್ತು. ಐ ಥಿಂಕ್ ಪ್ರಾಬಬ್ಲಿ ಕಾಂತಾರ ಆದಮೇಲೆ ಈ ಥರ ಒಂದು ಫಾಸ್ಟ್ ಬುಕಿಂಗ್ಸ್ ಅಂತೀವಲ್ಲ, ಜನರೇ ಬಂದು ಬುಕಿಂಗ್ಸ್ ಮಾಡೋದು ಅಂತೀವಲ್ಲ, ಐ ಥಿಂಕ್ ಇದೇ ಸಿನಿಮಾಗೆ ಬರ್ತಿರೋದು ಅಂತ ಅನಿಸುತ್ತೆ. ಆ್ಯಂಡ್ ಸೂ ಫ್ರಮ್ ಸೋ ಈಸ್ ಜಸ್ಟ್ ಕ್ರಿಯೇಟಿಂಗ್ ವೇವ್ಸ್ ಅಕ್ರಾಸ್. ಸುಮಾರು ಜನ ಇದ್ರ ಬಗ್ಗೆ ಸ್ಟಾರ್ಟ್ ಮಾಡಿಬಿಟ್ರು ಮಾತಾಡೋದಕ್ಕೆ. ಸೊ ಈಗ ಇದು ನಮಗೆ ತುಂಬ ಬೇಕಾಗಿದೆ. ಹೇಳಿದೆ ಆಗಲೇ, ಎಕ್ಕ ಬಂತು, ಜೂನಿಯರ್ ಬಂತು, ಒಳ್ಳೆ ವೇವ್ ಕ್ರಿಯೇಟ್ ಮಾಡ್ತು. ಈಗ ಸುಲೋಚನಾ ಫ್ರಮ್ ಸೋಮೇಶ್ವರ ಈಸ್ ಕ್ರಿಯೇಟಿಂಗ್ ಅ ವೆರಿ ಬಿಗ್ ವೇವ್. ಅದು ಅಡ್ವಾಂಟೇಜ್ ಯಾಕೆ ಅಂತ ಹೇಳಿದ್ರೆ, ಇದಕ್ಕೆ ನೆಕ್ಸ್ಟ್ ಬರುವಂಥ ಸಿನಿಮಾಗಳಿಗೆ ಒಂದು ಒಳ್ಳೆ ಮಾರ್ಕೆಟಿಂಗ್ ಆಗಿ, ಒಂದು ಒಂದು ಪ್ರಮೋಷನ್ಗಾಗಿ ಒಂದು ಇದು ಒಂದು ವೇ ಕ್ರಿಯೇಟ್ ಮಾಡಿಕೊಟ್ಟಿದೆ. ಅಂದರೆ ಆಡಿಯನ್ಸು ಇದನ್ನು ಮೇನ್ ಪ್ಲ್ಯಾಟ್ಫಾರ್ಮ್ ಸಿನಿಮಾ ಥರ ತೊಗೊಂಡು ಇದು ಹಿಂದ್ಗಡೆ ಯಾವ್ದು ಬರ್ತಾ ಇದೆ, ನೆಕ್ಸ್ಟ್ ಯಾವ ಜಾನರ್ಸ್ನ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ. ದಿಸ್ ಇಸ್ ದ ಆ್ಯಕ್ಚುಯಲ್ ಪ್ರಮೋಷನ್ಸ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ಸಿನಿಮಾಗಳು ಹೇಗೆ ಅಂದರೆ, ನಾವು ಏನೋ ಒಂದು ಒಂದು ಅವತಾರ ಥರ ಒಂದು ಸಿನಿಮಾ ನೋಡ್ತೀವಿ ಅಂದರೆ, ನೋಡಿದ ತಕ್ಷಣ ಸಮ್ಟೈಮ್ಸ್ ವಿ ಆಲ್ಸೋ ಬ್ರೌಸ್ ಸೇಯಿಂಗ್ ಇನ್ನೂ ಯಾವುದಾದ್ರೂ ಒಂದು ಒಳ್ಳೆ ಹಾಲಿವುಡ್ ಸಿನಿಮಾ ಬರ್ತಿದೆಯಾ, ಬೇರೆ ಯಾವುದಾದ್ರು ಜಾನರ್ ಇದೆಯಾ ಅಂತ. ಅದೇ ರೀತಿ ಕನ್ನಡಲ್ಲಿ ಕೂಡ ಎಕ್ಕ ಜಸ್ಟ್ ಗೇವ್ ಅ ಸ್ಪಾರ್ಕ್, ಜೂನಿಯರ್ ಹಾಗೆ ಕಂಟಿನ್ಯೂ ಕೊಡ್ತು. ಈಗ ಇದು ಒಂದು ದೊಡ್ಡ ವೇವ್ ಕ್ರಿಯೇಟ್ ಮಾಡ್ತಾ ಇದೆ. ಅಂದರೆ ಥಿಯೇಟ್ರಿಗೆ ಜನ ಬರಲ್ಲ, ಜನ ಬರಲ್ಲ, ಜನ ಬರಲ್ಲ. ಇವಾಗ ಹೆಂಗೆ ಬಂದರು ಜನ ಅಂದರೆ, ನಾವು ಒಳ್ಳೆ ಸಿನಿಮಾ, ಒಳ್ಳೆ ಸ್ಟೈಲಿಂಗು, ಒಳ್ಳೆ ಪ್ಯಾಟರ್ನು ಆ್ಯಂಡ್ ನ್ಯೂ ಟ್ಯಾಲೆಂಟ್ಸ್ನ ತಗೊಂಬಂದು ಜನರ ಮುಂದೆ ಇಟ್ಟಾಗ ಆಟೋಮೆಟಿಕ್ಲಿ ಅವರೇ ಬರ್ತಾರೆ. ಜನ ನೋಡೋಲ್ಲ ಅಂತಲ್ಲ, ದೇ ಆರ್ ಆಲ್ಸೋ ವೆಯ್ಟಿಂಗ್ ಫಾರ್ ಗುಡ್ ಕಾಂಟೆಂಟ್ ಸಿನಿಮಾಸು, ಗುಡ್ ಎಂಟರ್ಟೈನಿಂಗ್ ಸಿನಿಮಾಸ್. ಈಗ ಸ್ಟಾರ್ಟ್ ಆಗಿದೆ. ಅಂದರೆ ಇದು ಯಾವ ಮಟ್ಟಕ್ಕೆ ಗ್ರೋ ಆಗ್ತಿದೆ ಅಂತ ಹೇಳಿದ್ರೆ, ದೊಡ್ಡ ಸಿನಿಮಾಸ್ ಏನು ನಾವು ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಿದೆ ಅಂದ್ಕೊಂಡ್ವಲ್ಲ, ಅವರು ಕೂಡ ಯೋಚನೆ ಮಾಡಬೇಕು ಅನ್ನೋ ರೀತಿ ಒಂದು ವೇವ್ ಇದು ಕ್ರಿಯೇಟ್ ಮಾಡ್ತಾ ಇದೆ. ಆ್ಯಂಡ್ ಥ್ಯಾಂಕ್ಸ್ ಟು ದ ಆಡಿಯನ್ಸ್, ಬಿಕಾಸ್ ನೀವು ಕೈ ಹಿಡಿದ್ರೆ ಎಂಥ ಸಿನಿಮಾ ಬೇಕಾದರೂ, ಅಂದರೆ ಒಳ್ಳೆ ಸಿನಿಮಾಗಳನ್ನ ಹೇಳ್ತಿರೋದು, ದೊಡ್ಡ ಮಟ್ಟಿಗೆ ಬೆಳೆಯುತ್ತೆ, ದೊಡ್ಡ ಮಟ್ಟಿಗೆ ಹಿಟ್ ಆಗುತ್ತೆ, ಬ್ಲಾಕ್ ಬಸ್ಟ್ರಾಗಿ ಉಳ್ಕೊಳ್ಳುತ್ತೆ. ಹಾಗೆ ಥ್ಯಾಂಕ್ಸ್ ಟು ದ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ದ ಡೈರೆಕ್ಟರ್, ಎಂಥ ಒಂದು ಅದ್ಭುತವಾದಂಥ ಒಂದು ಕಥೆನ ತಗೊಂಡು, ನಾನು ಇನ್ನೂ ಸಿನಿಮಾ ನೋಡಿಲ್ಲ, ಬಟ್ ಸ್ಟಿಲ್ ನಾನು ಏನು ಕೇಳ್ಪಡ್ತಾ ಇದ್ದೀನಿ, ಇಂಡಸ್ಟ್ರೀಲಿ ಏನು ಕೇಳ್ಕೊಳ್ತಾ ಇದ್ದೀನಿ, ಥಿಯೇಟ್ರ್ ಅವ್ರ ಹತ್ರ ಏನು ತಿಳ್ಕೊಳ್ತಾ ಇದ್ದೀನಿ, ಪ್ಲಸ್ ನನ್ನ ಸರ್ಕಲಲ್ಲಿ ಯಾರ್ಯಾರು ಸಿನಿಮಾ ನೋಡಿದ್ದಾರೆ, ದ ಎಕ್ಸೈಟ್ಮೆಂಟ್ ಆನ್ ದೇರ್ ಫೇಸಸ್. ಆ್ಯಂಡ್ ಇಂಡಸ್ಟ್ರಿಯವರು, ನಾನು ಕೆಲವು ಡಿಸ್ಟ್ರಿಬ್ಯೂಟರ್ ಹತ್ರ ಫೋನ್ ಮಾಡಿ ಮಾತಾಡಬೇಕಾದ್ರೆ, ದೇ ಆರ್ ವೆರಿ ಹ್ಯಾಪಿ. ಇದು ಬೇಕಿತ್ತು ಗುರು ನಮ್ಮ ಇಂಡಸ್ಟ್ರಿಗೆ, ಈ ಥರ ಒಂದು ಸಿನಿಮಾಗಳು ನಮಗೆ ಬೇಕಿತ್ತು ಅಂತ ಹೇಳಿದಾಗ ಒಂದು ಎಕ್ಸ್ಟ್ರಾರ್ಡಿನರಿ ಖುಷಿ ಆಗುತ್ತೆ. ಸೊ ಅದೇ ರೀತಿ ಇನ್ನೂ ಹೆಚ್ಚು ಸಿನಿಮಾಗಳು ಬರಬೇಕು. ನಾನು ತುಂಬ ಲೆಂತಿಯಾಗಿ ಮಾತಾಡೋದು ಬೇಡ ಅಂತ ಶಾರ್ಟಾಗಿ ಇಡ್ತಾ ಇದ್ದೀನಿ. ಸೊ ಕಂಗ್ರ್ಯಾಚುಲೇಷನ್ಸ್ ಸೂ ಫ್ರಮ್ ಸೋ. ಈ ಥರ ಒಂದು ಸಿನಿಮಾ ಪ್ರಮೋಷನ್ಸ್ನೇ ನಾನು ಮೈಂಡಲ್ಲಿ ಇಟ್ಕೊಂಡು ಈ ಥರ ಪ್ರೋಗ್ರಾಮ್ ಮಾಡಿರೋದು. ಸೊ ಆಲ್ ಐ ರಿಕ್ವೆಸ್ಟ್ ಇಸ್, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ ಇಸ್ ಅ ನ್ಯೂ ಚಾನಲ್. ಪದೇ ಪದೇ ಅದೇ ಹೇಳ್ತಿರ್ತೀನಿ, ಇಟ್ಸ್ ಅ ನ್ಯೂ ಚಾನಲ್. ನೀವು ಬೆಳೆಸಿದ್ರೇ ಅದು ದೊಡ್ಡದಾಗೋದು. ಆ್ಯಂಡ್ ಹಾನೆಸ್ಟಾಗಿ ಕೂತ್ಕೊಂಡು ಇಲ್ಲಿ ಒಂದು ಒಪಿನಿಯನ್ ಆಗಿ ನಾನು ರಿವ್ಯೂ ಮಾಡೋದಿಲ್ಲ. ಜನ ಏನು ಹೇಳ್ತಿದ್ದಾರೆ ಅದನ್ನು ಮಾತ್ರ ಹೇಳ್ತೀನಿ. ಬಿಕಾಸ್ ನನ್ನ ಒಂದು ರಿವ್ಯೂ ಆಡಿಯನ್ಸ್ ತಂದು ಕೊಡಲ್ಲ. ನನ್ನ ಅನಿಸಿಕೆ ನಂದು ಮಾತ್ರ ಆಗಿರುತ್ತೆ. ಬೇರೆಯವ್ರ ಅನಿಸಿಕೆ
ಹಲವಾರು ಜನ ಏನು ಹೇಳ್ತಿದ್ದಾರೆ ಅದ್ರ ಪಾಯಿಂಟ್ ಆಫ್ ವ್ಯೂಯಿಂದ ನೀವು ಸಿನಿಮಾ ನೋಡಬೇಕು. ಟ್ರೈಲರ್ಸ್ ನೋಡಿ, ಟೀಸರ್ಸ್ ನೋಡಿ, ಸಾಂಗ್ಸ್ ಇದ್ದರೆ ಸಾಂಗ್ಸ್ ನೋಡಿ, ಒಂದು ಜಡ್ಜ್ಮೆಂಟ್ ಇಟ್ಕೊಂಡು ಸಿನಿಮಾಗಳ್ನ ಹೋಗಿ ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ಯ ಸೈನಿಂಗ್ ಆಫ್.